ಈಗ ನಮ್ಮ ಮತ್ತೊಬ್ಬ ಗೆಸ್ಟ್ನ ಕರೆಯುವಂಥ ಸಮಯ, ನೀವೇ ಇನ್ವೈಟ್ ಮಾಡಿ ವೆಲ್ಕಮ್ ಮಾಡ್ಕೊಳ್ಳಿ. ಎಸ್ ವಿಯಾನ್, ವೆಲ್ಕಮ್ ವಿಯಾನ್. ಇದು ನೀಡ ಸೀಟ್. ವಿಯಾನ್ಗಾಗಿ ಈಗ ಸ್ಪೆಷಲ್ ಚೇರ್, ಸ್ಪೆಷಲ್ ಚೇರ್, ಸ್ಪೆಷಲ್ ಸೀಟ್. ಸ್ಪೆಷಲ್ ಸೀಟ್ ರೆಡಿ? ಹೇಗಿದೆಯಾ? ಚೆನ್ನಾಗಿದೆಯಾ? ನಾಷ್ಟ ಆಯ್ತಾ? ತಿಂಡಿ ತಿಂದ? ಏನು ತಿಂದೆ? ಇಡ್ಲಿ. ನೀನು ಫಾಸ್ಟಿಂಗ್ ಮಾಡೋದಿಲ್ಲಲ್ಲ? ಉಪವಾಸ ಇಲ್ಲಲ್ಲ? ಇಲ್ಲ. ಅಪ್ಪನ ಜೊತೆ ಗಲಾಟೆ ಮಾಡೋದು ಜಾಸ್ತಿ, ಅಮ್ಮನ ಜೊತೆನಾ? ಗಲಾಟೆ ಮಾಡಬೇಕು, ಗಲಾಟೆ ಮಾಡಬೇಕು. ನಾವು ಮಕ್ಕಳನ್ನೆಲ್ಲ ಈ ಹೊರಗಡೆ ಹೋದ್ರೆ ನೀರಿಗೆ ಇಳಿದ್ರೆ ಶೀತ ಆಗುತ್ತೆ, ಬರಿಗಲ್ಲು ಹೋದ್ರೆ ಕಾಲು ನೋವಾಗುತ್ತೆ, ಶೀತ ಜ್ವರ ಬರುತ್ತೆ, ಬಿದ್ದರೆ ಏನು ಏಟಾಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಇವನ್ನ ವಂಡರ್ ಕಿಡ್ ಆಗಿ ಬೆಳೆಸಿದ್ದಾರೆ ಇವರ ಪೇರೆಂಟ್ಸ್. ಕೇವಲ ಅಪ್ಪ ಅಂತಲ್ಲ, ಅಪ್ಪ ಅಮ್ಮ ಇವರು ಫ್ಯಾಮಿಲಿಯವರು ಎಲ್ಲ ಸೇರಿಕೊಂಡು ಆತನ್ನ ವಿಭಿನ್ನ ಮಗುವಾಗಿ ಬೆಳೆಸ್ಕೊಳ್ತಿದ್ದಾರೆ. ನೀವು ಅನೇಕ ವಿಡಿಯೋಗಳಲ್ಲಿ ಭಜನ್ ಅವರ ಕಂಟೆಂಟ್ಗಳಲ್ಲಿ ನೋಡಿರ್ತೀರಿ. ಕಂಟೆಂಟ್ನ ಒಬ್ಬ ಪಾರ್ಟ್ ಆಗಿ ಅವನು ಇರ್ತಾನೆ, ಜೊತೆಗೆ ಭಜನ್ ಅವರ ಕ್ಯಾಮ್ರಾಮನ್ ಕೂಡ. ಬೇರೆ ಬೇರೆ ರೀತಿಯಲ್ಲಿ ಆತನ್ನ ವಿಭಿನ್ನವಾಗಿ ಬೆಳೆಸ್ತಾ ಇರುವಂಥದ್ದು. ಅದರ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ನಿಮ್ಮಲ್ಲಿ ಸಣ್ಣ ಮಕ್ಕಳು ಅಂತ ಹೇಳಿದಾಗ ಬೇರೆ ವಿಶೇಷವಾದಂತಹ ಕಾಳಜಿ ಇರುತ್ತೆ. ಆ ಕಾಳಜಿ ಇದ್ದೇ ಇದೆ ಅವ್ರ ಹತ್ರ. ಆದ್ರೆ ಮಗು ಡಿಫ್ರೆಂಟ್ ಆಗಿ ಬೆಳಿಬೇಕು. ಎಲ್ಲರಂತೆ ಬೆಳೆದ್ರೆ ಅರ್ಥ ಇರೋದಿಲ್ಲ. ಅದ್ರ ಆಚೆಗೆ ಏನಾದರೂ ಬೆಳಿಬೇಕು, ಪ್ರಕೃತಿಯ ಜೊತೆಗೆ ಬೆಳಿಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್. ಜೊತೆಗೆ ಹೋಮ್ ಸ್ಕೂಲಿಂಗ್ ಕಾನ್ಸೆಪ್ಟ್ ಅನ್ನ ಇವನಿಗೆ ಇಂಪ್ಲಿಮೆಂಟ್ ಮಾಡಿ ಬೆಳೆಸ್ತಾ ಇದ್ದೀರಿ. ಹೌದು ವಿಯಾನ್, ಹೇಗಿದೆ ಹೋಮ್ ಸ್ಕೂಲಿಂಗ್? ಚೆನ್ನಾಗಿದೆಯಾ? ಮರ ಹತ್ತಿಲ್ಲ ಇವತ್ತು? ಎಷ್ಟು ಮರ ಹತ್ತಿದ್ಯಾ ನೀನು ಇದುವರೆಗೆ? ದೊಡ್ಡ ಮರ. ಭಯ ಆಗೋದಿಲ್ಲ? ಮರದಲ್ಲಿ ವಾಕ್ ಮಾಡೋದಾ? ಹೇಗೆ? ಹಿಂಗೆ ಖುಷಿ ಆಗುತ್ತಾ? ಕೇರಳೆಲ್ಲ ಈಜಾಡ್ತೀಯಲ್ಲ, ಸ್ವಿಮ್ಮಿಂಗ್ ಎಲ್ಲ ಮಾಡ್ತೀಯಲ್ಲ, ಖುಷಿ ಆಗುತ್ತಾ? ಭಯ ಆಗೋದಿಲ್ಲ? ಭಜನ್ ಹೇಳಿ ಮಗನ ಬಗ್ಗೆ. ಮಗನ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ನನ್ನ ಲೈಫ್ದು ಪ್ಯಾಟರ್ನ್ ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮುತ್ತಾತ ಏನು ನಮ್ಮ ತಾತನಿಗೆ ಪಾಸ್ ಮಾಡಿದ್ರು ಒಂದು ರೆಸ್ಪಾನ್ಸಿಬಿಲಿಟಿ, ಅದು ಹೇಗೆ ಒಂದು ಅಪ್ಪನಿಗೆ ಪಾಸ್ ಆಯಿತು ರೆಸ್ಪಾನ್ಸಿಬಿಲಿಟಿ, ನಾನು ನನ್ನ ಮಗನಿಗೆ ಆ ರೆಸ್ಪಾನ್ಸಿಬಿಲಿಟಿ ಪಾಸ್ ಮಾಡೋದಕ್ಕಿಂತ ಆ ರೆಸ್ಪಾನ್ಸಿಬಿಲಿಟಿ ಅವನಿಗೆ ಬೇಡ, ಅವನು ಮಗುವಾಗಿ ಬೆಳೀಲಿ, ಅವನ ಲೈಫಲ್ಲಿ ಯಾವ ಥರ ಹೋಗಬೇಕು ಆ ಥರ. ಅವನು ಐ ಥಿಂಕ್ ಇವರಮ್ಮ ಇವನು ಹೊಟ್ಟೆಲಿ ಇರಬೇಕಾದ್ರೆ ಅಮ್ಮ ಒಂದು ಸತಿ ಪಲ್ಟಿ ಹೊಡೆದ್ರು ನಮ್ಮ ಒಂದು ಗೇಮಲ್ಲಿ. ಆಮೇಲೆ ಇವನು ಡೆಲಿವರಿ ಆಗಿದೆ, ನಂದೊಂದು ಜೀಪ್ ಡ್ರೈವ್ ಆದಮೇಲೆ ಮಿಸ್ ಆಗಿ ಬಿದ್ದಿದ್ದು, ಆವಾಗ ಪಲ್ಟಿ ಹೊಡೆದು. ಆಮೇಲೆ ಫೋಟೋಶೂಟ್ ಮಾಡಿದೆ. ಫೋಟೋಶೂಟ್ ಮಾಡಿದಾಗ ಒಂದು 4x4 ಡ್ರೈವ್ ಕರ್ಕೊಂಡು ಹೋದೆ ಇವಳನ್ನ, ಬಾ ಒಂದು ಫೋಟೋಶೂಟ್ ಮಾಡುವ ಅಂತ. ಸೊ ಸುತ್ತಿಯಾಗಿ ಬರಬೇಕಾದ್ರೆ ಇವಳಿಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಯಿತು. ಬಟ್ ಫೋಟೋಶೂಟಲ್ಲಿ ಕ್ಲೈಮ್ಯಾಕ್ಸ್ ಆಗಲಿಲ್ಲ. ಸೊ ಡೆಲಿವರಿ ಪೇನ್ ಸ್ಟಾರ್ಟ್ ಆದರೆ ಅವಳಿಗೆ ಹೇಳಿದೆ, ಕೋಕ್ ಐ ಥಿಂಕ್ ಶೂಟ್ ಪೆಂಡಿಂಗ್ ಇದೆ ಅಂತ. ಯಾವ ಡ್ರೆಸ್ ಹಾಕೋಬೇಕು ಹೇಳಿ ಅಂತ ಸೇಮ್ ಡ್ರೆಸ್ ಹಾಕೊಂಡು ಅದನ್ನ ಶೂಟ್ ಮಾಡಿಕೊಂಡು ದೆನ್ ಶಿ ವೆಂಟ್ ಆ್ಯಂಡ್ ಡೆಲಿವರ್ಡ್ ದ ಕಿಡ್. ಸೊ ಅಲ್ಲಿಂದ ಈ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಚಿಕ್ಕ ಮಗು ಆಗಿದ್ದಾಗಲೇ ಅವನ ಮರ ಹತ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಮರ ಹತ್ಸೋದು, ಎತ್ತೋದು, ಡ್ಯಾನ್ಸ್ ಮಾಡೋದು, ದಟ್ಸ್ ವೇರ್ ಇಸ್ ಜರ್ನಿ ಸ್ಟಾರ್ಟ್. ನಾವು ಈ ಸುಮಾರು ಕಡೆ ಟ್ರೈಬ್ಸ್ನೆಲ್ಲ ಮಾತಾಡಿದಾಗ ಕೇಳ್ತೀವಿ, ಅವರು ಮಗು ಹುಟ್ಟಿದ ತಕ್ಷಣ ಅವರು ಪ್ರಕೃತಿ ಜೊತೆಗೆ ಬೆರೆಸ್ತಾರಂತೆ. ಹೌದು, ಒಂದು ಮರ ಜೊತೆಗೆ ಅಥವಾ ಮಣ್ಣಿನ ಜೊತೆಗೆ ಫಸ್ಟ್ ಸ್ಪರ್ಶನೇ ಮರ ಅಥವಾ ಮಣ್ಣು ಗಿಡನೇನೋ ಮಾಡ್ತಾರೆ ಅಂತ. ನಿಮಗೂ ಆ ಕಾನ್ಸೆಪ್ಟ್ ಇತ್ತಾ ಅಥವಾ? ಇಲ್ಲ, ನನಗೆ ಚಿಕ್ಕದ್ರಿಂದ ಮಣ್ಣು, ಮರ ಮತ್ತು ನಮ್ಮ ಅಪ್ಪ ಹೇಳಿದ ಲೆಸನ್ಸ್ ನನಗೆ ಇವತ್ತು ಅದು ಒಳಗಡೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಡೀತಾ ಇದೆ. ಸೊ ನಾನು ಅಂದ್ಕೊಂಡೆ, ನಾನು ಸ್ಕೂಲಲ್ಲಿ ಏನು ಪಾಠಗಳು ಕಲ್ತಿದ್ದೀನಿ, ಮೇ ಬಿ ಟೀಚರ್ಸ್ದು ಪ್ರಭಾವದಿಂದ ನಮಗೆ ಒಳ್ಳೆ ವಿಚಾರಗಳು ಬಂದಿರ್ಬೋದು, ಬಟ್ ಟೆಕ್ಸ್ಟ್ ಬುಕ್ಕಿಂದ ಏನೂ ಬಂದಿಲ್ಲ. ಇಟ್ ಈಸ್ ಆಲ್ ನಮಗೆ. ಈಗ ನಾನು ಕಲ್ತಿರುವಂಥ ಹಿಸ್ಟ್ರಿಯಲ್ಲಿ ತಾಜ್ ಮಹಲ್ ಯಾರು ಕಟ್ಟಿದ್ರು, ಮೊಘಲ್ ಯಾಕೆ ಬಂದರು, ಯುದ್ಧ ಮಾಡಿದ್ರು, ಆ ಬೇಡದಿರೋ ಫಾರ್ಮುಲಾ ಯಾವುದು ನನಗೆ ಸ್ಕೂಲಲ್ಲಿ ನನಗೆ ಯೂಸ್ ಆಗಿಲ್ಲ. ಬಟ್ ನನಗೇನು ಯೂಸ್ ಆಗಿದ್ದು ಅಂತ ಹೇಳಿದ್ರೆ, ನಮ್ಮ ಅಪ್ಪ ಹೇಳಿದ್ದು, ತಕಡಿಯಲ್ಲಿ ಮೋಸ ಮಾಡಬೇಡ, ಒಂದು ಸ್ವಲ್ಪ ಪ್ರಾಕ್ಟಿಕಲ್, ಸ್ವಲ್ಪ ಆ ಕಡೆ ಜಾಸ್ತಿ ಹಾಕು, ಯಾವಾಗಲೂ ಸುಳ್ಳು ಹೇಳಬೇಡ, ಈ ಥರ ವಿಚಾರಗಳು ಏನಾಗಿದೆ ಅದು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂರ್ತು. ಸೊ ನಾನು ಅಂದ್ಕೊಂಡೆ ನಾನೇ ಅವನಿಗೆ ಟೀಚರ್ ಆಗ್ತೀನಿ. ಆದರೆ ಕೆಲವರು ಹೇಳಿದ್ರು, ಯಾವಾಗಲೂ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ. ಮಕ್ಕಳು ಬೇರೆಯವ್ರದ್ದು ಎಲ್ಲರೂ ಮಾತು ಕೇಳ್ತಾರೆ, ನನ್ನ ಮಾತು ಕೇಳಲ್ಲ ಅಂತ. ಅದು ತಪ್ಪು ಆ್ಯಕ್ಚುಲಿ. ನಾನು ಅದನ್ನ ಯಾಕೆ ಕೇಳಲ್ಲ ಅಂತ ಹೇಳ್ತೀನಿ. ಯಾವಾಗ ಒಂದು ತಂದೆ ತಾಯಿ ತಪ್ಪುಗಳು ಮಾಡಿಕೊಂಡು ಬೇಡದಿರೋದನ್ನ ಮಾಡಿಕೊಂಡು ಅವ್ರ ಲೈಫ್ ಸ್ಟೈಲಲ್ಲಿ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಅವ್ರ ಮಾತು ಕೇಳಲ್ಲ. ನಾನು ಕೋಚಿಂಗ್ ಮಾಡಬೇಕಾದ್ರೆ ಕೆಲವು ಮಕ್ಕಳನ್ನ ಕೇಳ್ತೀನಿ, ಯಾರಿಗೆಲ್ಲ ನಿಮ್ಮ ಅಪ್ಪ ಅಮ್ಮನ ಕಂಡ್ರೆ ತುಂಬ ಇಷ್ಟ ಅಂತ ಹೇಳೋದು, ಎಲ್ಲರೂ ಕೈ ಎತ್ತಾರೆ. ಇಡೀ ಇದು ಯಾರಿಗೆಲ್ಲ ನಿಮ್ಮ ಅಪ್ಪ ಅಮ್ಮನ ಥರ ಆಗಬೇಕು ಅಂತ ಹೇಳುವಾಗ ಕೈ ಎತ್ತೋದಿಲ್ಲ. ಸೊ ನನಗನ್ನಿಸ್ತು, ನಾನು ಇವನಿಗೆ ಪಾಠ ಮಾಡಲ್ಲ, ಇವನಿಗೆ ಬಂದಿರೋದು ದೇವ್ರದ್ದೊಂದು ಸೋರ್ಸು, ಕ್ರಿಯೇಷನ್ನು, ಇವನಿಂದ ನಾನು ಕಲಿತೀನಿ ಅಂತ. ಐ ಬಿಕಮ್ ಅ ಸ್ಟೂಡೆಂಟು. ಸೊ ಕೇಳಿದ್ನ, ನೀನು ಯಾಕೆ ಡ್ರಿಂಕ್ ಮಾಡ್ತೀಯಾ, ನೀನು ಯಾಕೆ ನಾನ್ ವೆಜ್, ಅಲ್ಲಿ ಒಂದು ಕಡೆ ಕೋಳಿಗೆ ನೀನು ತಿನ್ನಿಸ್ತೀಯ, ಇನ್ನೊಂದು ಕಡೆ ತಿಂತೀಯಾ, ಯಾಕೆ? ಸೊ ಈ ಥರ ಒಂದು ಕ್ವಶನ್ಸು. ಬ್ಯಾಡ್ ಫುಡ್ಡು ನಮ್ಮ ರಿಟ್ರೀಟಲ್ಲಿ ರೆಸಾರ್ಟಲ್ಲಿ ಯಾವಾಗ
ತಲೆನೇ ಕೆಡ್ಸ್ಕೊಳ್ತಾ ಇರಲಿಲ್ಲ. ವಾಟರ್ ಬಾಟಲ್ ಮಾರಿ ನಾನು ಸ್ಯಾಲ್ರಿ ಕೊಡ್ತಾಯಿದ್ದೆ ಒಂದು ಟೈಮಲ್ಲಿ. ಸೊ ಕೇಳ್ದ ಇವನಿಗೆ ನಾನು ಒಂದು ಸತಿ ಇವನಿಗೆ ತುಂಬ ಹುಷಾರಿಲ್ಲಾಗೋಯಿತು. 103 104 ಹುಷಾರಿಲ್ಲ. ನಾವು ಇಬ್ಬರು ನೈಟ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಸಾಸು ಫ್ರೆಂಚ್ ಫ್ರೈಸು ಇದೆಲ್ಲ ಜಾಸ್ತಿ ತಿಂತಾಯಿದ್ದ. ಟೀಮ್ನ ಕೇಳಿದೆ ಏನೇನು ಕೊಡ್ತೀರಾ ಅಂತ. ಸೊ ಇದೆಲ್ಲ ಕೊಡ್ತೀನಿ ಅಂತ ಹೇಳುವಾಗ ನಾನು ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅವರಿಗೆಲ್ಲ ವಾರ್ನಿಂಗ್ ಮಾಡಿದೆ, ನನ್ನ ಮಗುಗೆ ಯಾವುದೇ ಕಾರಣಕ್ಕೆ ಇದು ಕೊಡಬೇಡಿ. ಯಾಕಂದರೆ ಗೆಸ್ಟಿಗೆ ಬರುವಾಗ ಅಪರೂಪ ಕೊಡ್ತೀರಾ, ಬಟ್ ನನ್ನ ಮಗುಗೆ ಡೈಲಿ ನೀವು ರೆಸಾರ್ಟ್ ಫುಡ್ ಕೊಡ್ತಾ ಇದ್ದೀರಾ, ಬೇಡ ಅಂತೇಳಿ ಎಲ್ಲ ಕಟ್ ಮಾಡಿ ಎಲ್ಲ ಔಸಿಟ್ಟಿದೆ. ಆಗ ಇವನು ಬಂದುಬಿಟ್ಟು ನಾನು ಕೇಳ್ದೆ, ನನಗೆ ಅವ್ರು ಕೊಡ್ತಾ ಇಲ್ಲ ಯಾಕೆ ಅಂತ. ನಾ ಹೇಳಿದೆ ಅದು ಬ್ಯಾಡ್ ಫುಡ್ ವಿಯಾ, ಅದು ನೀನು ತಿನ್ನಬಾರ್ದು. ಫ್ರೆಂಚ್ ಫ್ರೈಸು, ಈ ಸಾಸು, ಬೇಡದಿರೋ ಜ್ಯೂಸಸ್ಸು ಅದೆಲ್ಲ ತಿನ್ನಬೇಡ ಅಂತ. ಆಗ ಇವನು ನನ್ನ ಒಂದು ಮಾತಿಗೆ ಓಕೆ ಪಪ್ಪ ಅಂತ ಹೇಳ್ಬಿಟ್ಟು ಇವನು ಹೋದ. ಇದಾಗಿ ಒಂದು ವಾರದಲ್ಲಿ ಗೆಸ್ಟ್ ಬಂದು ಅವ್ರ ಮಕ್ಕಳೆಲ್ಲ ಕೂತ್ಕೊಂಡು ತಿಂತಾಯಿದ್ದಾರೆ. ಬಂದುಬಿಟ್ಟು ಕೇಳಲ್ಲ, ನೀನು ನನಗೆ ಕೊಡಲ್ಲ ಅಂತ ಹೇಳಿದೆ, ಬಟ್ ಅವ್ರಿಗೆ ಯಾಕೆ ಕೊಡ್ತಾ ಇದೆಯಾ? ಆನ್ಸರ್ ಇಲ್ಲ. ನಾನು ಅವ್ನಿಗೆ ಹೇಳ್ಬೋದಿತ್ತು, ನೋಡು ನೀನು ಅದೆಲ್ಲ ಕೇಳಬೇಡ, ನಿನಗೆ ಬೇಡ ಅಷ್ಟೇ, ಅವ್ರು ತಿನ್ನಲಿ ಅಂತ. ಇಮಿಡಿಯೇಟಾಗಿ ಟೀಮಿಗೆ ಹೇಳಿದೆ, ಬೇಡ ಎಲ್ಲ ಬಿಟ್ಬಿಡು. ನಂದು ಫುಡ್ಡಲ್ಲಿ ಚೇಂಜಸ್ ಮಾಡಿದೆ, ಡ್ರಿಂಕ್ಸಲ್ಲಿ ಚೇಂಜಸ್ ಮಾಡಿದೆ. ನನ್ನ ರೆಸಾರ್ಟಿಗೆ ಬರೋ ಕಸ್ಟಮರ್ಸು ಸಿಗರೇಟು, ಸ್ಮೋಕು, ನಾನ್ ವೆಜ್ ಯಾವುದು ಬೇಡ. ನನ್ನ ಮಗ ಏನೇನು ಬೇಡ ಅಂತ ಹೇಳ್ತಾನೆ ಅದು ಯಾವುದು ಇಟ್ಕೊಳ್ಳಲ್ಲ. ಸೋರ್ಸಿಗೆ ಹೋಗ್ತೀನಿ. ಈವನ್ ನಮ್ಮ ಈ 100 200 300 500 ಇಯರ್ಸ್ ಅಲ್ಲ, ಮನುಷ್ಯಂದು ಸೋರ್ಸ್ ಏನಿದೆ ಅಲ್ಲಿಗೆ ಹೋಗುವ, ಇವನಿಂದ ನಾನು ಕಲಿತೀನಿ ಅಂತ. ಸೊ ಈಸ್ ಮೈ ಕೋಚ್. ಅವ್ನು ಹೇಳ್ತಾನೆ ಭಜನ್ ಈಸ್ ಮೈ ಕೋಚ್ ಅಂತ. ಬಟ್ ಅವನಿಗೆ ನನ್ನ ಮೇಲೆ ಏನು ಖುಷಿ ಅಂತ ಹೇಳಿದ್ರೆ, ಅವ್ನು ಏನು ಹೇಳಿದ್ರು ನಾನು ಕೇಳ್ತೀನಿ. ಬಟ್ ತಿರುಗಿ ನೋಡಿದ್ರೆ ಐ ಹ್ಯಾವ್ ಇವಾಲ್ವ್ಡ್ ಆಸ್ ಅ ಕಿಡ್. ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಸೊ ಐ ಥಿಂಕ್ ಅಲ್ಲ, ದಟ್ಸ್ ವಾಟ್ ಹ್ಯಾಪನ್ ಇನ್ ಅವರ್ ಲೈಫ್. ಸೊ ಐ ಥಿಂಕ್ ಐ ಆಮ್ ಲರ್ನಿಂಗ್ ಫ್ರಮ್ ಹಿಮ್ ಆ್ಯಂಡ್ ಈಸ್ ಮೈ ಎಕ್ಸ್ಪೆರಿಮೆಂಟು. ಆ್ಯಂಡ್ ಅದು ಏನು ಗೊತ್ತಾ, ನಮಗೆ ಈ ಒಂದು ಕಳೆದು ಹೋಗ್ಬಿಡ್ತೀವಿ. ಈ ದೇವರು ನಮಗೆ ಏನಾದರೂ ಒಂದು ಯೂನಿವರ್ಸಿಂದ ಕಮ್ಯುನಿಕೇಷನ್ ಬರಬೇಕಂದ್ರೆ ಮಕ್ಕಳು ಬಾಯಲ್ಲಿ ಹೇಳಿಸುತ್ತೆ. ನಾವೇನು ಮಾಡಿದ್ರೆ ಬಾಯಿ ಮುಚ್ತೀವಿ. ಸ್ಕೂಲಿಗೆ ಹೋದರೆ ಅವಕಾಶ ಕೊಡೋದು. ಸ್ಕೂಲಿಗೆ ಹೋದರೆ ಕೈ ಕಟ್ ಬಾಯಿ ಮುಚ್ಚು ಅಂತ ಹೇಳ್ತಾರೆ. ನಾನು ಅವ್ನು ಏನು ಹೇಳಿದ್ರೆ ಅದನ್ನ ಫಾಲೋ ಮಾಡ್ತೀನಿ. ಈಗ ಇಲ್ಲಿ ಬರಬೇಕಾದ್ರೆ ಅವ್ನು ನನಗೆ ಬುಕ್ ತಂದು ಕೊಟ್ಟ, ನೀನು ಇದನ್ನ ಓದು ಅಂತ. ಶ್ಲೋಕ ಏನೇನೋ ಇತ್ತು, ಅದನ್ನ ಓದ್ಕೊಂಡು ಬಂದೆ. ಪ್ರಾಬ್ಲಿ ನನಗೆ ಕನ್ನಡ ಯಾಕೆ ಫ್ಲೂಯೆಂಟಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ, ಈ ಎಸ್ ಟ್ರೈನ್ ಮೀ, ಇದನ್ನ ಓದು ಅಂತ. ಇಟ್ಸ್ ಆಲ್ ಗಾಡ್ಸ್ ವಿಶ್. ಬಟ್ ನಾವು ಏನೋ ಈ ಸಫೋಕೇಶನ್ ಆಗಿ ಪ್ರಪಂಚದಲ್ಲಿ ಓಡ್ತಾ ಇರಬೇಕಾದ್ರೆ ಇದು ಕಳೆದು ಹೋಗ್ಬಿಡ್ತೀವಿ. ಕೋಕಿಲ್ ಅವರಿಗೆ ನಿಮ್ಮ ಮಗನ ಬಗ್ಗೆ ನನಗೆ ಇವನು ಲೈಕ್ ಆ್ಯಕ್ಚುಲಿ ಹುಟ್ಟಿದ ಒಂದು ಸ್ಟೋರಿನೇ. ಅಂದರೆ ವಿ ಬಿಲೀವ್ ಇವರು ಥರ್ಸ್ಡೇ ಬೋರ್ನು, ಇವ್ರ ಬ್ರದರ್ಸ್ ಥರ್ಸ್ಡೇ ಬೋರ್ನ್, ನನ್ನ ಬ್ರದರ್ ಥರ್ಸ್ಡೇ ಬೋರ್ನು. ಬಟ್ ನಾನೇನು ವಿಶ್ ಮಾಡ್ಕೊಂಡೆ. ಬಟ್ ನನಗೆ ಕೃಷ್ಣ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಪ್ರೀತಿ. ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ವೆನ್ಸ್ಡೇ ನೈಟ್ ನನಗೆ ವಾಟರ್ ಬ್ರೇಕ್ ಆಗಿದೆಲ್ಲ ಆಗಿದ್ದು. ಅವನು ಜನ್ಮಾಷ್ಟಮಿ ಮತ್ತು ಥರ್ಸ್ಡೇ ಎರಡು ಕಂಬೈನ್ ಮಾಡಿ ಥರ್ಸ್ಡೇ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಅವತ್ತು ಹುಟ್ಟಿದ. ಸೊ ಐ ಫೀಲ್ ನನಗೆ ಕೃಷ್ಣನೇ ನನ್ನ ಜೊತೆಲಿ ಇರಲಿ ಅಂತ ಆ ಕೃಷ್ಣ ಕಳ್ಸಿಕೊಟ್ಟಿದ್ದು ಅಂತ ಫೀಲ್ ಆಗುತ್ತೆ. ಅವನ ಹೆಸರು ಕೂಡ ವಿಯಾನ್ ಅಂತ ಇಟ್ವಿ, ಅದು ಕೋಇನ್ಸಿಡೆನ್ಸ್ ಆಕ್ಚುಲಿ. ಹೌದು. ಸೊ ಇದು ಕೃಷ್ಣನ ಅಂಶ. ಮತ್ತೆ ಅವನು ಬೇರೆಯವರ ಬದುಕಿನಲ್ಲಿ ಆ ಸೂರ್ಯನ ಬೆಳಕನ್ನ ತರುವಂತ ಒಂದು. ಬಟ್ ಇಲ್ಲೊಂದು ಹೇಳ್ತೀನಿ, ಇದು ನನ್ನ ಮಗ ಅಂತಲ್ಲ, ಪ್ರತಿಯೊಬ್ಬರು ಮಕ್ಕಳು ಕೂಡ ಈ ಥರ ಒಂದು ಕನೆಕ್ಷನ್ಸ್ ಇರುತ್ತೆ, ಸ್ಪಿರಿಚುವಲ್ ಕನೆಕ್ಷನ್ನು ಆ ಒಂದು ಇರುತ್ತೆ. ಬಟ್ ಡಿಕೋಡ್ ಮಾಡಲ್ಲ. ಬಟ್ ಈಗ ಏನಾಗಿದೆ, ಆಪರೇಷನ್ಸ್ ಅಂತ ಹೇಳೋದು ತಂದು ಅವರು ಡಿಸೈಡ್ ಮಾಡ್ತಾರೆ, ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಯಾವಾಗ ಮಗು ಹೊರಗಡೆ ಬರಬೇಕು, ಟೈಮಿಗೆ ಬೇಕು. ಅದು ಆ ಟೈಮ್ ಹೇಳಿ ಡೆಲಿವರಿ ಮಾಡಿಸ್ಕೊಳ್ಳೋರು ಇದ್ದಾರೆ. ಪ್ಲಾನ್ ಮಾಡ್ಕೊಳ್ಳೋದು ಅದಲ್ಲ, ನ್ಯಾಚುರಲ್ ಆಗಿ ಆಗಬೇಕು. ಸೊ ಐ ಥಿಂಕ್ ದಟ್ಸ್ ವೇರ್ ವಿ ಮೇಡ್ ಇಟ್. ಕೃಷ್ಣ ಏನೆಲ್ಲ ಅವತಾರ ಏನೆಲ್ಲ ಮಾಡಿಲ್ಲ ಅದನ್ನ ಇವನು ಮಾಡ್ತಾ ಇದ್ದಾನೆ ಈಗ. ಸೊ ಐ ಥಿಂಕ್ ಗ್ರೇಟ್ ಲೈಫು. ನನಗೆ ಕೆಲವು ಸತಿ ಜಲಸ್ ಆಗುತ್ತೆ, ನಾನು ಯಾಕೆ ಹಿಂಗಿರಲಿ, ಈ ಥರ ಮಾಡಲಿಲ್ಲ, ನನಗೆ ಅವಕಾಶ ಸಿಗಲಿಲ್ಲ. ಹೌದು. ಹ್ಯಾಪಿ ಪ್ರಿಯಾ, ಈಗ ಏನಾಗಬೇಕು ಅಂತ ಮುಂದೆ ಅಪ್ಪ ಥರ? ಹೌದು. ನಾಡಮದ್ರಿ ಆಪ್ಯಾ ಕೋಚ್ ಆಪ್ಯಾ ನೀನು? ಹೌದು. ಏನು ಕೋಚ್ ಮಾಡ್ತೀವಿ? ಏನು ಕೋಚ್ ಮಾಡ್ತೀಯ ಹೇಳು? ಮರ ಎಲ್ಲ ಕಟ್ ಮಾಡಬಾರ್ದು. ಮರ ಕಟ್ ಮಾಡಬಾರ್ದು. ಯಾಕೆಂದ್ರೆ ಮರ ಕಟ್ ಮಾಡಬಾರ್ದು. ಯಾಕೆ ಕಟ್ ಮಾಡಬಾರ್ದು? ಅದರಲ್ಲಿ ಜೀವ ಇದೆ. ಹೌದು. ಮತ್ತೆ ಅದರದ್ದೇ ರೂಟ್ ಇದೆ, ಬೇರಿದೆ ದೂರ. ಕಟ್ ಮಾಡಿದ್ರೆ ಅದಕ್ಕೆ ನೋವಾಗುತ್ತಲ್ಲ? ಬೇರಿದೆ. ಅಳುತ್ತದು. ನಮ್ಮ ಹತ್ರ ಈಗ ದೊಡ್ಡ ಮರ ಇದೆ, ಅದ್ರ ಹತ್ರ ದೊಡ್ಡ ಬೇರಿದೆ. ಅದು ದೂರಿಂದ ಬಂತು. ಮರ ಏನೇನು ಕೊಡುತ್ತೆ ನಮಗೆ? ಲೀಫ್, ವಾಟರ್, ಫ್ರೂಟ್, ಆಮೇಲೆ ಗಾಳಿ ಎಲ್ಲ ಗಾಳಿ ಕೊಡುತ್ತೆ. ಏನೇನು ಫ್ರೂಟ್ ತಿಂದಿದೆ ಮರದಿಂದ? ಕೌಂಟಿಲಿ ಮರಗಳಿದಾವೆ ಸುಮಾರು. ಕೌಂಟಿಲಿ ಮರ ಇದೆ. ಏನು ಫ್ರೂಟ್ ಕೊಡುತ್ತೆ? ಮ್ಯಾಂಗೋ, ನೆಕ್ಸ್ಟ್ ಬ್ಲ್ಯಾಕ್ ಜಾಮೂನು, ನೇರಳೆ ಹಣ್ಣು, ಚಕ್ಕೆ,
ಚಕ್ಕೆ ಜಾಕ್ ಫ್ರೂಟ್ ಅದೇ ಅದೇ ಎರಡು ಬರ್ತದೆ. ಚಕ್ಕೆ ಅಂದರೆ ಅದು ಆಜಿನ ಚಕ್ಕೆ ಅಂತ ಇಟ್ಕೊಳ್ಳುವ. ಓಕೆ ನೆಕ್ಸ್ಟ್ ಚಕ್ಕೆ ಕೂರು ತಿಂದಿದ್ಯಾ? ಹಾಂ ಚಕ್ಕೆ ಕೂರು ತಿನ್ನಿಲ್ಲ ತಿಂದಿಲ್ಲ, ಅಪ್ಪ ಕೊಟ್ಟಿಲ್ಲ. ಅದನ್ನ ನಾವು ಪುನಃ ನೆಡೋದಲ್ಲ. ಅಂದ್ರೆ ನಾವು ನೀರಿಸಿ ಹಾ. ನಾವು ಮಾರ್ನಿಂಗು ಗಿಡಗೆ ನಾವು ಮ್ಯಾಂಗೋ ನಾವು ಈಗ ನೆಟ್ಟಿದ್ದು ಅದು ಸ್ವಲ್ಪ ದೊಡ್ಡದಾಗುತ್ತೆ. ದೊಡ್ಡದಾಗ್ತಿದ್ಯಾ ಈಗ? ಹಾಂ ಆಗ ನೆಕ್ಸ್ಟ್ ಬರೋ ನಾ ನಾವು ಬರೋದಿಗೆ ಡೈಲಿ ನೀರು ನೀರ್ ಹಾಕ್ತಾ ಹಾಕ್ತೀವಿ. ನಮ್ಮ ಹತ್ರ ತುಂಬಾ ಪಾಟ್ ಇದೆ. ಹಂಗೆ ಒಂದು ಪ್ರೋಸೆಸ್ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಫ್ರೂಟ್ ತಿಂದ್ರು ಅದು ಸೀಡ್ ನ ನೀನ್ ನೆಡ್ಬೇಕು ಅಂತ ಅಂದ್ಬಿಟ್ಟು ಗುಡ್. ಅದರಿಂದ ಈಸ್ ಲೈಕ್ ವೇಟಿಂಗ್ ಆ ಸೀಡ್ ಅಲ್ಲಿ ಗಿಡ ಬರುತ್ತೆ ಅಂತ. ಈಗ ನಿನಗೆ ಕೌಂಟಿಲಿ ಯಾರು ಬೆಸ್ಟ್ ಫ್ರೆಂಡ್? ನನ್ನ ಹತ್ರ ಟೀಮ್ ಇದೆ. ಟೀಮಲ್ಲಿ ಬೆಸ್ಟ್ ಫ್ರೆಂಡ್ ಟೀಮ್ ಅಲ್ಲಿ ದಾರ್ನೆಲ್ಲ ಖುಷಿ ನಿಕ್ ನವೀನು ನವೀನ್, ಪ್ರಮೋದ್ ಅಷ್ಟೇ. ಅಷ್ಟೇ. ಬಾಕಿದವ್ರು ನೋಡ್ತಾ ಇರ್ತಾರೆ. ಅವ್ರನ್ನ ನೆನ್ನೆ ಅವರೊಟ್ಟಿಗಿದ್ದ, ಅದಕ್ಕೆ ಆಯಸ್ಸು ಇದೆ ಪಾರ್ಕಲ್ಲಿ ಅವ್ರು ಮರ ಹಚ್ತಾ ಇದ್ರು ಇವನ್ನ. ತೋಟದೊಳಗೆ ವಾಕಿಂಗ್ ಹೋಗೋದು ಯಾರ ಜೊತೆಗೆ ನೀನು? ಭಜನ್ ಜೊತೆ ಭಜನ್ ಜೊತೆಗೆ. ನಾನು ಬೇರ್ ಫ್ರೂಟಿಗೆ ಬರ್ತೀನಿ. ಬೇರ್ ಫುಟ್ ಅಲ್ಲಿ ಚಂದ ಅಲ್ಲ? ಖುಷಿ ಆಗುತ್ತಾ? ಹ್ಮ್ ಮುಳ್ಳೆಲ್ಲ ಚುಚ್ಚೋದಿಲ್ಲ? ಹಾ? ಮುಳ್ಳು ಚುಚ್ಚೋದಿಲ್ಲ? ಇಲ್ಲ. ಚುಚ್ಚುತ್ತಿಲ್ಲ. ಖುಷಿ ಆಗುತ್ತೆ. ಇರೋದೇ ಚುಚ್ಚುತ್ತೆ. ಚುಚ್ಚಿದ್ರೆ ತೆಗಿ. ನನಗೆ ಮರ ಖುಷಿ ಇದೆ. ಮರ ಖುಷಿಯಾ? ಎಷ್ಟು ಮೇಲೆ ಹತ್ತತೀಯ ನೀನು? ನಮ್ಮ ಮೇಲೆ ತುಂಬಾ ಮೇಲೆ. ಭಯ ಆಗೋದಿಲ್ಲ? ಇದು ನಾನು ಮೊನ್ನೆ ನಾನು ಕಣ್ಣೀರು ಹಾಕ್ಬಿಟ್ಟೆ. ಆ್ಯಕ್ಚುಲಿ ಅದು ವೈರಲ್ ಆಗ್ತಾ ಇದೆ ಫೇಸ್ಬುಕ್ಕಲ್ಲಿ. ನಾನು ಟ್ರೆಕ್ಕಿಂಗ್ ಹೋಗಿದ್ದೆ ಒಂದು ಬೆಟ್ಟಕ್ಕೆ. ಇಳಿಬೇಕಾದ್ರೆ ತುಂಬ ಹಸಿವು, ಯಾಕೆಂತ ಹೇಳಿದ್ರೆ ನಮ್ಮದು ಶೂಟ್ ಮಾಡೋಕ್ಕೆ ಹೋಗಿದ್ದು, ನೇಚರ್ ಅವೇರ್ನೆಸ್ಸು. ತುಂಬ ಹಸಿವು. ಕೆಳಗಡೆ ನಡ್ಕೊಂಡು ಬರಬೇಕಾದ್ರೆ ಇವನಿಗೆ ಹೇಳಿದೆ, ನನಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ, ಬಾ ಹೋಗು ಅಂತ. ಹೋಗಿ ನಮ್ಮ ಟೀಮ್ ಅವರೆಲ್ಲ ಸೇರಿ ಟ್ರೈ ಮಾಡಿದ್ರು ಮಾವಿನ ಹಣ್ಣು ಕುಯ್ಯೋಕ್ಕೆ. ಎಲ್ಲೋ ಒಂದು ಬಿದ್ದಿರೋ ಸ್ವಲ್ಪ ಸಿಕ್ತವರು ತಿಂದರು. ನಾವು ಬರೋ ಅಷ್ಟರಲ್ಲಿ ಮಾವಿನ ಹಣ್ಣು ಇಲ್ಲ, ತುದಿಯಲ್ಲಿದೆ. ಇವನೇ ಬಂದು ಹೇಳ್ದ, ಭಜನ್ ನಾನು ನೀನು ಕುಜಿ ತಪ್ಪಿ ಅಂತ ಹತ್ತದ. ಸ್ವಲ್ಪ ಹೊತ್ತಲ್ಲಿ ಫುಲ್ ಹತ್ತಿ ನಮ್ಮ ಹುಡುಗರು ಎಷ್ಟು ಅಲ್ಲಾಡಿದ್ರು ಬೀಳಲಿಲ್ಲ. ಇವನು ಹೋಗಿ ಫುಲ್ ಟಾಪಿಗೆ ಹೋಗಿ ಅಲ್ಲಾಡಿಸಿ ಬೀಳಿಸಿ ಕುಯ್ದು 5-6 ಮಾವಿನ ಹಣ್ಣು. ಅದೇ ಹೇಳ್ತಾರಲ್ಲ, ನಾವು ಏನೇ ಒಂದು ಎಫರ್ಟ್ ಹಾಕಿದ್ರೆ ಅದಕ್ಕೊಂದು ಫಲ ಅಂತ ಸಿಗುತ್ತೆ, ಕಾಯಬೇಕು. ಥ್ಯಾಂಕ್ ಯು. ನಾನು ಬಂದರೆ ಕೊಯ್ದು ಕೊಡ್ತೀಯಾ ಮರ ಹತ್ತಿ? ನಾನು ಬಂದರೆ ಮಾವಿನ ಹಣ್ಣು ಕೊಯ್ದು ಕೊಡ್ತೀಯಾ ಮರ ಮೇಲೆ ಹತ್ತಿ? ನನಗೆ ಕಲ್ಸ್ಕೊಡ್ತೀಯ ಮರ ಹತ್ತೋಕ್ಕೆ? ಯಾವ ಟ್ರೈ ಮಾಡಬೇಕು. ಯಾವ ಥರ ಹತ್ತೋದು? ಕೈನ ಗ್ರಿಪ್ಪು, ಗ್ರಿಪ್ಪು, ಕಾಲ್ ಗ್ರಿಪ್ಪು, ಕಾಲ್ ಗ್ರಿಪ್ಪು, ಬಾಡಿ ಗ್ರಿಪ್ಪು, ಬಾಡಿ. ಹಾಂ ಆಮೇಲೆ ಹತ್ತುತ್ತೆ. ಹೌದು, ಹತ್ತಬೇಕು ಹಿಡ್ಕೊಂಡು. ಹತ್ತೋದಕ್ಕಿಂತ ಮುಂಚೆ ಮರದ ಪರ್ಮಿಷನ್ ಕೇಳಬೇಕು. ಮರದ ಪರ್ಮಿಷನ್ ಕೇಳಬೇಕು, ಆಗ ಹತ್ತಬೇಕು. ನೀನು ದೇವ್ರಿಗೆ ಪೂಜೆ ಮಾಡ್ತೀಯಾ? ಪೂಜೆ ಮಾಡ್ತೀನಿ. ಯಾವ ದೇವ್ರು ಇಷ್ಟ ತುಂಬ? ಯಾವ ದೇವ್ರು ತುಂಬ ಇಷ್ಟ? ಅಮ್ಮ ಕೃಷ್ಣನೇ ಹೇಳಿದ್ರು, ಕೃಷ್ಣ ಇಷ್ಟ ಅಂತ. ಹನುಮಾನ್ ಇಷ್ಟನಾ? ನನಗೂ ಹನುಮಾನ್ ಇಷ್ಟ. ಹನುಮಾನ್ ಮರ ಹತ್ತಲ್ಲ? ಅಯ್ಯಪ್ಪ ಸ್ವಾಮಿ ಹತ್ರ ಹೋಗಿದ್ದೀರಾ? ಇಲ್ಲ, ಹೋಗಿಲ್ಲ. ಮಾಲೆ ಹಾಕಿದಲ್ಲ ಮಾರ್ನಿಂಗ್ ಅಲ್ಲ ಅದು ಅವತ್ತು. ಅವತ್ತು ಹೋಗ್ದೆ. ಅಪ್ಪನ ಜೊತೆ ಅಯ್ಯಪ್ಪ ಸ್ವಾಮಿಯಲ್ಲಿ ಹೋಗಿ ಬಂದಿದ್ದು, ಮಾಲೆ ಹಾಕಿ. ಚೈನ್ ಎಲ್ಲ ಚೈನ್ ಹಾಕಿದಲ್ಲ. ಹಂಗೆ ಪಂಚೆ ಹಾಕೊಳಕ್ ಇಷ್ಟ ಅಯ್ಯಪ್ಪ ಸ್ವಾಮಿದು. ನಂಗೆ ಪಂಚೆ ಹಾಕು. ನೆಕ್ಸ್ಟ್ ಇಯರ್ ಹೋಗ್ತೀರಾ? ಬಟ್ ಜೀವ ಇರುತ್ತೆ, ಅದಕ್ಕೆ ಜೀವ ಏನಿರುತ್ತೆ ಆ ಫ್ರೂಟ್ ಎಲ್ಲ ಬರುತ್ತೆ. ಕೃಷ್ಣ ಎಲ್ಲ ಸಾಂಗ್ ಹೊಡಿಯುತ್ತೆ. ನೀನು ಸಾಂಗ್ ಹೇಳ್ತೀಯಾ? ಸಾಂಗ್ ಆಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತೀಯಾ? ಈಗ ನಂಗೆ ಸಾಂಗ್ ಹಾಡು ನೋಡು. ಸಾಂಗ್ ನಿಂದೆ ಸಾಂಗ್ ಇದೆಯಲ್ಲ ಅದು. ಓ ಓ ಓ from a forest the coast look at the ocean sparky the eyes ever go spark eyes to like a tree this color take the taunting beyond the Indian Mowgli it's a isle want to be free it's a kid no gagasi from a forest the coast destiny oh ಓ ಓ ಯಾರು ಹೇಳ್ಕೊಟ್ಟಿದ್ದು ಹಾಡು? ಅದು ನಾವು ಕೋಕ್ ಸಾಂಗಿಂದ ಹಾಕಿದ್ದು. ಕೋಕ್ ಹಾಕಿದ? ಅದು ಅವನದೇ ಸಾಂಗ್, ಅವನದು ಇಂಡಿಯನ್ ಮೋಗ್ಲಿ ಸಾಂಗ್. ಲಿರಿಕ್ಸ್ ಆ ಕಡೆ ಈ ಕಡೆ. ಖುಷಿ ಇದೆಯಾ? ಇಂಡಿಯನ್ ಮೌಗ್ಲಿ ಅಂತ ಗುರುತಿಸ್ತಾ ಇದಾರಲ್ಲ, ಖುಷಿ ಇದೆಯಾ? ಹೊರಗಡೆ ಹೋದಾಗ ಜನ ಎಲ್ಲ ಮಾತಾಡ್ಸ್ತಾರಲ್ಲ ಇನ್ನ. ಹೌದು, ಸಿಗ್ನಲ್ ಟಾಕ್ಸ್. ಸಿಂಗಲ್ ಟಾಕ್ಸ್
ನಿಮ್ದು ಹತ್ರ ಒಂದು ಕ್ಯಾಂಪರ್ ಇದೆ. ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀನಿ ಈಗ. ಅಪ್ಪನ ಜೊತೆ ವಿಡಿಯೋದೆಲ್ಲ ಬರ್ತಾ ಇರ್ತೀಯಲ್ಲ, ಚೆನ್ನಾಗಿರುತ್ತೆ, ನೋಡ್ತಾ ಇರ್ತೀವಿ ನಾವು ಅಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಮಗನ ಫ್ಯೂಚರ್ ಬಗ್ಗೆ ನಿಮ್ಗೆ ಏನು ಡ್ರೀಮ್ ಇದೆ? ಎಲ್ಲ ಎವ್ರಿ ಪೇರೆಂಟ್ಗೆ ಇದ್ದೇ ಇರುತ್ತೆ. ನಿಮ್ಮ ಡ್ರೀಮ್ ಏನೋ ಡಿಫ್ರೆಂಟ್ ಆಗಿರ್ಬೋದು, ನಾನು ಅನ್ಕೊಳ್ತೀನಿ, ಗೊತ್ತಿಲ್ಲ ಏನಿದೆ. ನಿಮ್ಮಿಬ್ರನ್ನೂ ಕೇಳ್ತೇನೆ. ಆ್ಯಕ್ಚುಲಿ ನಾವು ಎಲ್ಲಿ ತಪ್ಪು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ನಮ್ಮಮ್ಮ ಅವ್ರಿಗೋಸ್ಕರ ಬದುಕಲಿಲ್ಲ. ಈಗ ಮನೆಯಲ್ಲಿ ಒಂದು ಲ್ಯಾಂಡ್ಲೈನ್ ಫೋನ್ ತೆಗಿಬೇಕಾದ್ರೆ ದೊಡ್ಡ ಮಗನಿಗೊಂದು ಚಿಕ್ಕ ಮಗನಿಗೊಂದು, ಈ ಕಡಿಯೋಕಲ್ಲು ಅಂತ ಹೇಳ್ತೀವಲ್ಲ, ದೊಡ್ಡ ಮಗನಿಗೊಂದು ಚಿಕ್ಕ ಮಗನಿಗೊಂದು. ಸೊ ದೇ ಆಲ್ ಲೀವ್ಡ್ ಇನ್ ದರ್ ಫ್ಯೂಚರು. ಮಕ್ಕಳ ಮೇಲೆ ಕನಸು. ನಾನು ಹೇಳೋದಾದರೆ ಆ ಕನಸು ಬೇಡ. ಫಸ್ಟು ನಮ್ಮ ಅಮ್ಮಂದು ಕನಸು ಏನಿದೆ ಅದು ಅವ್ರು ನೆರವೇರಿಸಬೇಕಿತ್ತು. ಬಾಯ್. ಬಾಯ್. ಹಂಗೆ ಬಂದು ಐಫೈ ಮಾಡಿ ಹೋಗು. ಐಫೈ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಯಾನ್. ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಸೊ ನನ್ನ ಒಂದು ಥಾಟ್ ಪ್ರೊಸೆಸ್ ಏನು ಅಂತ ಹೇಳಿದ್ರೆ, ನಮ್ಮಮ್ಮ ಚೆನ್ನಾಗಿ ಬದುಕ್ಬೋದಿತ್ತು. ಅವರ ಪ್ರೆಸೆಂಟಲ್ಲಿ ಬದುಕಿದ್ರೆ ಅವ್ರ ಲೈಫ್ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಪಾಪ ಅವ್ರು ಬದುಕಲಿಲ್ಲ, ನಮಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರು. ಈಗ ನಾವು ಅದೇ ತಪ್ಪುಗಳು ಮಾಡಬೇಕಾ? ನನ್ನ ಕನಸನ್ನ ಯಾರು ಲೀಡ್ ಮಾಡ್ತಾರೆ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಾನು ನನ್ನ ಕನಸಲ್ಲಿ ಬದುಕ್ತೀನಿ ಅಂತ ಹೇಳೋ ಕಾನ್ಸೆಪ್ಟನ್ನ ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನಾಗಬೇಕು, ನಾವು ಜೋಡೆತ್ತುಗಳ ಥರ, ನಾನೊಂದೆತ್ತು ಅವಳೊಂದೆತ್ತು. ಮಗು ಮಧ್ಯದಲ್ಲಿ ಕೂತ್ಕೊಂಡ್ರೆ ಒಂದು ಚಿಕ್ಕದೊಂದು ಕರು ಅಷ್ಟೇ. ಬಟ್ ಅವನು ನನಗೆ ಒಂದು ಕೇರ್ ಟೇಕರ್, ನಾನು ಅವನಿಗೆ ಅಷ್ಟೇ. ಅವನ ಡ್ರೀಮ್ ಪ್ಲ್ಯಾನ್ ಮಾಡುವಷ್ಟು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವನಿಗೆ ಪ್ರೆಸೆಂಟ್ ಊಟ, ತಿಂಡಿ, ಬಟ್ಟೆ, ಅವನಿಗೆ ಲೈಫಲ್ಲಿ ಏನಾಗಬೇಕು ಅದು ಕೊಡ್ತೀನಿ. ಆಮೇಲೆ ದುಡ್ಡು ಯಾವ ಥರ ಮಾಡಬೇಕು ಅಂತ ಪಾಠಗಳು ಹೇಳ್ಕೊಡ್ತೀನಿ. ಈಗ ಆಲ್ಮೋಸ್ಟ್ ಒಂದು 35 ಸ್ಕಿಲ್ಸ್ ಕಲಿಸ್ತೀನಿ. ಅವನು ಆರಾಮಾಗಿ ಕಲಿತಾ ಇದ್ದಾನೆ. ಸ್ಕೂಲಿಗೆ ಹೋಗಿದ್ರೆ ಪ್ರಾಬಬ್ಲಿ ಅಷ್ಟು ಬರ್ತಾ ಇರಲಿಲ್ಲ. ಬಟ್ ಆ ಒಂದು ವಿಚಾರ. ಈಗ ಕೆಲವರು ಕೇಳ್ಬೋದು ಕ್ವಶನ್ಸು, ಅವನಿಗೆ ಸರ್ಟಿಫಿಕೇಟ್ ಬೇಕಲ್ಲ, ಫ್ಯೂಚರಿಗೆ ಒಂದು ಜಾಬ್ ಅಂತ ಬೇಕಲ್ಲ ಅಂತ. ಸೊ NIOS ಅಂತ ಒಂದು ಕಾನ್ಸೆಪ್ಟ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಅದನ್ನ ಯಾರೂ ಎಕ್ಸ್ಪ್ಲೋರೇ ಮಾಡ್ತಾ ಇಲ್ಲ, ಗೊತ್ತೇ ಇಲ್ಲ. ಅದರಲ್ಲಿ ಒಂದು 2 ಸಬ್ಜೆಕ್ಟು ರೆಗ್ಯುಲರ್ ಬಂದು ತಗೊಂಡ್ರು, ಇನ್ನೊಂದೆರಡು ಲ್ಯಾಂಗ್ವೇಜ್ ಅಂತ ತಗೊಂಡ್ರು. 14 ಇಯರ್ಸಿಗೆ ಅವ್ರಿಗೆ ಒಂದು ಎಕ್ಸಾಮ್ಸ್ ಬರಿಬೋದು. 16 ಇಯರ್ಸಿಗೆ ಅವರಿಗೆ PUCನೇ ಮುಗಿಸ್ಕೋಬೋದು. ಅದಾದಮೇಲೆ ಅವರಿಗೆ ಇಂಜಿನಿಯರ್ ಆಗ್ಬೋದು, ಲಾಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಆ ಒಂದು ಆಪ್ಷನ್ನ ನಾನು ಅವನಿಗೆ ಇಟ್ಕೊಂಡಿದ್ದೀನಿ. ಅವನಿಗೆ ಎಲ್ಲೂ ನಾನು ಎಜುಕೇಷನ್ ಇಲ್ದಂಗೆ ಮಾಡಲ್ಲ. ಬಟ್ ಒಂದೇನು ಅಂತ ಹೇಳಿದ್ರೆ, ಆ್ಯಸ್ ಅ ಬಿಸ್ನೆಸ್ ಓನರ್ ಐ ವಾಂಟ್ ಮೈ ಟೈಮ್ ಫ್ರೀಡಮ್. ನಾನು ಇವಾಗ ನಾಳೆ ದಿವಸ ಎಲ್ಲಾದರೂ ಇರಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕಷ್ಟೇ. ನನಗೆ ಬ್ಲಾಕೇಜಸ್ ಇರಬಾರ್ದು. ಇವಳಿಗೆ ಆ್ಯಸ್ ಅ ವೈಫ್, ಇವಳಿಗೆ ಬೇರೆ ಕಡೆ ಎಲ್ಲಾದರೂ ಒಂದು ಜಾಬಲ್ಲಿದ್ದರೆ ಅವಳಿಗೆ ಬರೋಕ್ಕಾಗಲ್ಲ. ಶಿ ಆಲ್ಸೋ ಗಾಟ್ ಇನ್ ಟು ದ ಸೇಮ್ ಮಿಷನ್. ಈಗ ನಾವಿಬ್ಬರೂ ಹೋಗ್ತೀವಿ, ಮಗುಗೆ ಸ್ಕೂಲ್ಗೋಸ್ಕರ ನಾವು ಪುನಃ ಲಾಕ್ಡೌನ್ ಆಗೋದು ಇಷ್ಟ ಇಲ್ಲ. ಶನಿವಾರ ಭಾನುವಾರ ಮಾತ್ರ ಅವನಿಗೆ, ದಸರಾ ಬಂದಾಗ ಮಾತ್ರ ವೆಕೇಷನು. ಇದು ನನಗೆ ಐಡೆಂಟಿಟಿ, ಅದು ಬೇಡವೇ ಬೇಡ ನನಗೆ. ಇದು ಪ್ರತಿಯೊಬ್ಬರು ಈ ಥರ ಬದುಕಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈಗ ಅವನಿಗೂ ಆಯ್ದಿಲ್ಲ, ಟೀಚರ್ಸ್ನ ರಿಕ್ವೆಸ್ಟ್ ಮಾಡಬೇಕು, ಅದಿದ್ದೇನಿಲ್ಲ. ನನಗೀಗ ನಾಳೆ ಏನಾದರೂ ಹೋಗಬೇಕು, ಯಾಕೋ ಇವಳದೊಂದು ಕನ್ಸೆಂಟು, ಅವನಿಗೊಂದು ಥಮ್ಸ್ ಅಪ್ಪು, 3 ಜನ ಹೊರಡೋದು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಲೀವ್ ಅ ಲೈಫು. ಸೊ ಅದು ಬಿಟ್ಟು ಬಾಕಿ ಎಲ್ಲ ಮಾಡ್ತೀವಿ. ಬಟ್ ಇದರಲ್ಲಿ ನಾವೆಲ್ಲ ಸಫೋಕೇಶನು, ಗಂಡನಿಗೆ ಹೆಂಡ್ತಿದು ಕನೆಕ್ಷನ್ಸ್ ಇರಲ್ಲ. ಸೊ ಬೇರೆ ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡೋದು. ಆ್ಯಂಡ್ ಮಗು ಬೇರೆ ಒಂದು ಸ್ಕೂಲಿಗೆ ಹೋಗ್ತಾರೆ. ಮೂರು ದಿಕ್ಕಲ್ಲಿ ಇರ್ತಾರೆ. ಸೊ ವೆಕೇಷನಿಗೆ ಬಂದಾಗ ಎಲ್ಲ ಅವತ್ತೇ ನೋಡ್ಕೊಳ್ದು ನಮ್ಮ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋದು. ನನ್ನ ಪ್ರಕಾರ ಅದು ಅಲ್ವೇ ಅಲ್ಲ. ನನ್ನ ಕೋಚ್ ಕೂಡ ಅದೇ ಮಾಡ್ತಾಯಿದ್ದೀನಿ. ಸೊ ಐ ಫೀಲ್ ಅವನ ಡ್ರೀಮ್ ಬಗ್ಗೆ ನನಗೆ ನಿಜವಾಗ್ಲೂ ಯಾವುದೇ ರೀತಿಯಿಂದ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಎಂಜಾಯ್ ಮಾಡಲಿ ಲೈಫಲ್ಲಿ. ನನ್ನ ಡ್ರೀಮ್ ಮೇಲೆ ನಾನು ತುಂಬ ವರ್ಕ್ ಮಾಡ್ತೀನಿ. ನಂದೊಂದು ಬೇರೆ ಡ್ರೀಮ್ ಇದೆ, ದಟ್ಸ್ ವೇರ್ ಐ ಆಮ್ ವರ್ಕಿಂಗ್. ಈಗ ಅವನ್ನ ಬೆಳೆಸ್ತಿರೋ ರೀತಿ ಬಗ್ಗೆ ನಿಮ್ಮ ಮನೆ ಅಮ್ಮನ ನೋಡ್ತಾ ಇರ್ತಾರೆ, ನಿಮ್ಮ ಮನೆ ಕಡೆಯವ್ರು ಕೂಡ ನೋಡ್ತಾ ಇರ್ತಾರೆ. ಅವ್ರದ್ದು ಒಪಿನಿಯನ್ ಏನಿದೆ? ಅದು ತುಂಬಾನೇ ಕಷ್ಟ ಇತ್ತು ಒಪ್ಸೋದಕ್ಕೆ. ಬಿಕಾಸ್ ಫಸ್ಟ್ ನಾನು ಅಗ್ರಿ ಆದೆ, ಆಮೇಲೆ ನಮ್ಮ ಅಪ್ಪ ಅಮ್ಮನ ಒಪ್ಸೋದು ತುಂಬ. ಯಾಕಂದರೆ ಎಜುಕೇಷನ್ ಆ ಥರ ಅವ್ರದ್ದು ಮೈಂಡ್ಸೆಟ್ ಇರೋದು. ಆಮೇಲೆ ಇವ್ರು ಹೇಳಿ ಈಗ ಈ ಒಂದು ಅಚೀವ್ಮೆಂಟ್ಸ್ ಎಲ್ಲ ನೋಡಿದ್ಮೇಲೆ ಅವ್ರಿಗೆ ಓಕೆ, ನಮ್ಮ ಮೊಮ್ಮಗನ ಥರ ಯಾರೂ ಇಲ್ಲ ಅಲ್ಲ. ಅಂದರೆ ನಮ್ಮೀಗ ಐಡಿಯಾಲಜಿ ಇರೋದೇ ಎಲ್ಲರೂ ಮಕ್ಕಳಲ್ಲೂ ಆ ಟ್ಯಾಲೆಂಟ್ ಇದೆ, ಅದನ್ನು ನಾವು ಹೊರಗಡೆ ತರಬೇಕು ಅಂತ ಅಂದ್ಬಿಟ್ಟು. ಸೊ ನಮ್ಮ ಮಗುನ ಒಂದು ಎಕ್ಸಾಂಪಲ್, ಒಂದು ಮಾಡೆಲ್ ಆಗಿ ಥರ ತೋರಿಸ್ಕೊಂಡು, ಬಿಕಾಸ್ ಎಲ್ಲ ಮಕ್ಕಳಲ್ಲೂ ಆ ಕೆಪಾಸಿಟಿ ಇದೆ. ಬಟ್ ಈಗ ಸುಮಾರು ಹೇಳಬೇಕು ಅಂದರೆ ಮಗು ಏನಾದ್ರು ಬಿದ್ದಾಗ ಬಿದ್ದುಬಿಡ್ತು ಅಂತ ಅಂದ್ಬಿಟ್ರೆ ನಾವಿಬ್ಬರು ಇದುವರೆಗೂ ಹೇಳಿಲ್ಲ. ಬಿದ್ದ ಎದ್ದೇಳಬೇಕು, ಲರ್ನ್ ಹೌ ಟು ಗೆಟ್ ಅಪ್ ಅಷ್ಟೇ. ಎಷ್ಟು ಸಲ ಅಂತ ನಾವು ಇದುವರೆಗೂ ಅಂದರೆ ಸೇಫ್ಟಿ ಆಗ್ತಿದ್ವಿ, ಒಂದು ಹೆಲ್ಮೆಟ್ಟು ಏನು ಬೇಸಿಕ್ ಅದು ಹಾಕ್ಬಿಟ್ಟು. ಬಟ್ ಅವನಿಗೆ ಗೊತ್ತಾಗಬೇಕು, ಅಲ್ಲಿ ಪೇನ್ ಆಗುತ್ತೆ. ನಾವು ಹೇಳಿ ಲೇಟ್ ಆಗುತ್ತೆ, ಬಟ್ ಅವನೇ ಆ ಪೇನ್ ಕಲ್ತ್ಕೊಂಡಾಗ, ಎಕ್ಸ್ಪೀರಿಯನ್ಸ್ ಆದಾಗ ತುಂಬಾನೇ ಕಮ್ಮಿ. ಈಗ ಅವನು ಬೀಳೋದು ತುಂಬ ಕಮ್ಮಿ, ಬಿದ್ದರೂ ಆರಾಮಾಗಿ ಎದ್ದು ಬರ್ತಾನೆ. ಎಲ್ರಿಗೂ ಶಾಕು, ಯಾಕೆ ಅಳ್ತಾ ಇಲ್ಲ ಮಗು? ಅಳಲ್ಲ, ಬಿಕಾಸ್ ಇಂಟರ್ನಲಿ ಅವ್ನು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾನೆ ಆಲ್ರೆಡಿ. ಗೆಸ್ಟ್ಗಳ ಜೊತೆ ಎಲ್ಲ ಮಿಂಗಲ್ ಆಗ್ತಾನೆ, ಅವನೇ ಆಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಆಕ್ಟಿವಿಟೀಸ್ ಕೊಡ್ತಾನೆ. 150 ಮಕ್ಕಳಿಗೆ ಆಕ್ಟಿವಿಟೀಸ್ ಕೊಟ್ಟಿದ್ದಾನೆ.
ಆಮೇಲೆ ನನ್ನ ಮನೇಲಿ ಈಗಲೂ ಕೂಡ ಇದೆ, ಓ ಮಗು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅಂತ. ಮತ್ತು ಇನ್ನೊಂದು ಹೇಳ್ತೀನಿ, ನಾನು ಇವಾಗಲೂ ಒಂದು 30-35 ಜನರಿಗೆ ಸಂಬಳ ಕೊಡ್ತಾಯಿದ್ರು. ನಮ್ಮ ಮನೆಗೆ ಒಂದು ಕೊರಗಿರುತ್ತೆ, ನನ್ನ ಮಗ ಜಾಬಲ್ಲಿ ಇಲ್ಲ ಅಂತ. ಅಮ್ಮ ಅಷ್ಟೇ, ದೇ ಆರ್ ಸಚ್ ಅ ಬ್ಯೂಟಿಫುಲ್ ಸೋಲು. ಅಪ್ಪ ಬಟ್ ಪ್ರಪಂಚ ಎಲ್ಲ ಚೇಂಜ್ ಮಾಡ್ತೀವಿ, ಬಟ್ ನಮ್ಮ ಮನೇನ ನಮಗೆ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಸತ್ಯ, ಯಾಕಂದರೆ ಅಲ್ಲಿ ಬೆಳೆದಿರೋದು. ಈಗ ಒಂದು ಮಾವಿನ ಮರದ ಕೆಳಗಡೆ ಬೇರೆ ಮಾವಿನ ಗಿಡ ಬಂದ್ಬಿಟ್ಟು ನಾನು ಇನ್ನೂ ಚೇಂಜ್ ಮಾಡ್ತೀನಿ ಅಂತ ಹೇಳೋದು ತಪ್ಪು. ಸೊ ಅದು ಬಿಟ್ಬಿಟ್ಟಿದ್ದೀನಿ. ಇವರ ಅಪ್ಪ ಅಮ್ಮನ ಏನಿಲ್ಲ, ದೇ ಆರ್ ಮೋರ್ ಫ್ರೆಂಡ್ಲಿ ವಿತ್ ಮೀ. ಅವ್ರನ್ನ ಹಾಸನಿಗೆ ಒಂದು ಡ್ರೈವ್ ಕರ್ಕೊಂಡು ಹೋಗಿ ವಾಪಸ್ ಬರಬೇಕಾದ್ರೆ ನಾನು ಕೆಲವು ಕ್ವಶನ್ಸ್ ಇತ್ತು, ಅವ್ರ ಹತ್ರ ಆನ್ಸರ್ ಇರಲಿಲ್ಲ. ಸೊ ಐ ಥಿಂಕ್ ದೇ ಟೋಲ್ಡ್, ನಿಮ್ಗೆ ಏನು ಇಷ್ಟ ಬರುತ್ತೆ ಮಾಡಿ, ನಮ್ಮದು ಆಶೀರ್ವಾದ ಇರುತ್ತೆ ಅಂತ ಸಾಕು. ನಿಮ್ಮಮ್ಮ ಹಿಂಗೆ ನಮ್ಮಮ್ಮ ಇವಾಗಲೂ ಶೀಲ್ ಹ್ಯಾವ್ ದಟ್ ಪೇನ್. ಇನ್ನು ಕಳಿಸ್ತಾ ಇಲ್ಲ, ಊರವ್ರು ಕೇಳ್ತಾರೆ, ನಾಲ್ಕು ಜನರು ಏನು ಹೇಳ್ತಾರೆ ಅಂತ. ಈ 4 ಜನರು ಯಾರು ಅಂತ ನನಗೆ ಇವತ್ತು ಗೊತ್ತಿಲ್ಲ. ಎಲ್ಲ ವಿಷಯ ಬರೋದು ಅಲ್ಲೇ, ಈ 4 ಜನ ಊರವರು. ಆ 4 ಜನರು ಇವಾಗಲೂ ನನಗೆ ಗೊತ್ತಿಲ್ಲ. ಆ್ಯಂಡ್ ವೆರಿ ಸಿಂಪಲ್, ಈಗ ನೋಡಿ, ನೀವು ಮಾಡ್ತಾ ಇರೋದು ನೀವು ಓದಿರೋದಲ್ಲ. ಈಗ ಇಲ್ಲಿ ಕ್ಯಾಮರಾ ಟೆಕ್ನಿಷಿಯನ್ಸ್ ಯಾರ್ಯಾರು ಕೂತಿದ್ದಾರೆ, ಎಡಿಟರ್ಸು, ಇವ್ರು ಯಾರು ಅವ್ರು ಓದಿರೋದನ್ನ ಯಾರ್ದು ಮಾಡ್ತಾ ಇಲ್ಲ. ಓದಲಿದ್ರೆ ಹೇಳ್ಕೊಡ್ಲಿಲ್ಲ. ಎಕ್ಸಾಕ್ಟ್ಲಿ, ಓದುವಾಗ ಅದು ಯಾವುದು ಹೇಳ್ಕೊಟ್ಟಿಲ್ಲ. ಬಟ್ ಅದು ಎಷ್ಟು ಟೈಮು ಈಗ ಅನ್ಸುತ್ತೆ, ಓ ಅಟ್ಲೀಸ್ಟ್ ಆ ಟೈಮಲ್ಲಿ ಇದ್ದಾಗ ನನಗೆ ಕಲಿಯೋ ಇಂಟ್ರೆಸ್ಟ್ ಇದಿತ್ತು, ಟೈಮ್ ಇತ್ತು, ಇಂಟ್ರೆಸ್ಟ್ ಆ್ಯಂಡ್ ಟೈಮ್ ಎರಡೂ ಇತ್ತು. ಬಟ್ ಇರಲಿಲ್ಲ. ಗುರುಗಳು ನಾವು ಅಂದ್ಕೊಂಡಿದ್ದು, ನಾವೆಲ್ಲ ಹೆಂಗೆ ಹೋದ್ವಿ ಅಂತ ಹೇಳಿದ್ರೆ, ಈ 10th PUC ಡಿಗ್ರಿ ಎಲ್ಲ ಮಾರ್ಕ್ಸ್ ಕಾರ್ಡ್ ಕೈಗೆ ಸಿಕ್ಕಿದಾಗ ಏನೋ ಒಂದು ವಿರಾಟ್ ಕೊಹ್ಲಿ ಈ ಸೆಂಚುರಿ ಹೊಡೆದ್ಬಿಟ್ಟು ಹೋಗ್ತಾರಲ್ಲ, ನಾನು ಏನೋ ಮುಗೀತು, ಅವನಿಗೆ ಕೋಟಿ ಬರುತ್ತೆ ವಿರಾಟ್ ಕೊಹ್ಲಿಗೆ. ಬಟ್ ನಮಗೆ ಏನೂ ಬರಲಿಲ್ಲ, ಹೋಗ್ಬಿಟ್ಟು ಸಫೋಕೇಟ್ ಆಗಿಬಿಟ್ವಿ. ಆವಾಗ ಗೊತ್ತಾಗಿದ್ದು ಈ ಸರ್ಟಿಫಿಕೇಟು ಇದೆಲ್ಲ ಒಂದು ಮಟ್ಟಕ್ಕೆ ಬೇಕು ಒಂದು ಸೈಡಲ್ಲಿ, ಬಟ್ ಆ್ಯಕ್ಚುಲಿ ಬೇಕಾಗಿದ್ದು ಸ್ಕಿಲ್ಲು, ಡೈಲಿ ಅಪ್ಗ್ರೇಡೇಷನ್ ಮಾಡ್ತಾ ಇರಬೇಕು. ಸೊ ದಟ್ಸ್ ವೇರ್ ಐ ಆಮ್ ಕೋಚಿಂಗ್ ಕಂಪ್ಲೀಟ್ಲಿ ಆನ್ ಮೈ ಸನ್. ಅವ್ನು ಈಗ ಕೇಳಿದ್ರೆ ಹೇಳ್ತಾನೆ, ಮಣ್ಣು ಕೆಲಸ ಮಾಡ್ತೀನಿ, ಪೇಂಟ್ ಮಾಡ್ತೀನಿ. ನೆನ್ನೆ ಫುಲ್ ನಮ್ಮ ಆಫೀಸು ಫುಲ್ ಕ್ಲೀನ್ ಮಾಡ್ದೆ. ಸೊ ಐ ಥಿಂಕ್ ದಟ್ಸ್ ಹೌ ದ ಕಿಡ್ಸ್ ಆರ್ ಸಪೋಸ್ ಟು ಬಿ ರೈಸ್ಡ್. ಜಪಾನಲ್ಲೆಲ್ಲ ಅದೇ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಆದರೆ, ಬಟ್ ಇಲ್ಲ, ಇನ್ಸ್ಪೈರ್ ಆಗಿ ಕೊಡಗಲ್ಲೇ ತುಂಬ ಜನ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಆ್ಯಂಡ್ ನಂದೊಂದು ದೊಡ್ಡ ಡ್ರೀಮ್ ಅಂತ ಹೇಳಿದ್ರೆ, ಇದು ನನ್ನ ಕೋಕದು ವಿಯಾಂದು ಲೈಫ್ ಅಲ್ಲ, ಪ್ರತಿಯೊಂದು ಪೇರೆಂಟ್ಸು ಕೂಡ ಈ ಥರ ಲೈಫ್ ಲೀಡ್ ಮಾಡ್ಬೋದು. ಅವರೊಂದು ಇಂಟೆನ್ಷನ್ ತಗೊಳ್ಬೇಕು. ಪ್ರಾಬಬ್ಲಿ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಕೆಲವು ಕಡೆ. ದೇ ಕ್ಯಾನ್ ಆಲ್ಸೋ ಗೆಟ್ ಇನ್ ಟು ದಿಸ್ ಕೈಂಡ್ ಆಫ್ ಲೈಫ್ ಸ್ಟೈಲು. ನಾನು ಆ್ಯಕ್ಚುಲಿ ಸಫೋಕೇಟ್ ಆಗಿ ಕಾರ್ಪೊರೇಟಿಗೆ ವರ್ಕ್ ಮಾಡ್ತಾ ಇದ್ದಾಗ ನಾನು ಹಂಗೆ ಅಂದ್ಕೊಂಡಿದ್ದೆ, ಓ ನನ್ನ ಲೈಫ್ ಹಿಂಗೆ ಅನಿಸುತ್ತೆ ಇಷ್ಟೇ ಅಂತ. ಬಟ್ ನಾನು ಡಿಸೈಡ್ ಮಾಡಿದೆ, ಮೈಂಡ್ ಸೆಟ್ ಫಸ್ಟ್ ನಾವು ಫಿಕ್ಸ್ ಆದರೆ ದೆನ್ ಆಟೋಮೆಟಿಕ್. ಅಟೆಂಪ್ಟೇ ಮಾಡದೆ ಕೊರಗ್ಕೊಂಡು ಅಯ್ಯೋ ನನಗೇನೋ ಆಸೆ. ಕೆಲವರು ಎಷ್ಟು ಕೊರಗ್ತಾರೆ ಅಂತ ಹೇಳಿದ್ರೆ, ಅವ್ರೀಗ ವಿಯಂದು ವೀಡಿಯೋಸ್ ನೋಡುವಾಗ ನನಗೆ ಕೆಲವರು ಲಾಸ್ಟ್ ಟೈಮ್ ಒಂದು ಲೇಡಿ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನೀನು ಯಾಕೆ ಮಗುನ ಹಿಂಗೆಲ್ಲ ತೋರಿಸ್ತೀಯಾ, ನನಗೆ ಇರಿಟೇಟ್ ಆಗುತ್ತೆ, ನೀನು ಹಂಗೆ ನೀನು ಹಿಂಗೆ ಅಂತ. ನಾನು ಕೋಕಿಗೆ ಹೇಳಿದೆ, ಐ ಥಿಂಕ್ ಸೈಕಲಾಜಿಕಲಿ ಹೋಗ್ತೀನಿ, ಈಗ ಅವಳಿಗೆ ಏನು ಮೈಂಡಲ್ಲಿದೆ ತೆಗಿತೀನಿ ಅಂತ. ಐ ಸ್ಟಾರ್ಟೆಡ್ ಮೆಸೇಜಿಂಗ್ ಲೇಟ್ ನೈಟ್ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹಾಯ್ ಟೆಲ್ ಮೀ ಏನಾಯಿತು ಹಾಗೆ ಹೇಗೆ ಅಂತ. ಆಮೇಲೆ ಹೇಳಿದ್ಲು, ನನಗೆ ನನ್ನ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಗಿಲ್ಟ್ ಇದೆ, ನನ್ನ ಗಂಡಂದು ಶಿಫ್ಟ್ ಟೈಮ್ ಬೇರೆ ಇದಿದೆ. ಈಗ ನಿಮ್ಮ ಮಗ ಇಷ್ಟೆಲ್ಲ ಎಂಜಾಯ್ ಮಾಡಿಕೊಂಡು ಕಾಡಲ್ಲಿ ಸುತ್ತಾಡಿಕೊಂಡು ಮರ ಹತ್ಕೊಂಡು ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ನಾನು ಹೇಳಿದೆ, ನೋಡಿ ನಿಮಗೆ ಹೊಟ್ಟೆ ಉರಿಸ್ಕೊಂಡು ನೋಡಬೇಡಿ, ನಮ್ಮನ್ನ ಇನ್ಸ್ಪೈರ್ ಆಗಿ ಬನ್ನಿ ನಮ್ಮ ಹತ್ರ, ನಾವು ಹೇಳ್ಕೊಡ್ತೀವಿ, ನೀವು ಹೇಗೆ ಮಕ್ಕಳನ್ನ ಮರ ಹತ್ಸ್ಬೋದು, ನಿಮ್ಮ ಹಸ್ಬೆಂಡ್ಗೂ ಯಾವ ಥರ ಈ ಥರ ಒಂದು ಫ್ರೀ ಟೈಮ್ ಅಂತ ಇಟ್ಕೊಂಡು. ವರ್ಕ್ ಮಾಡಿದ್ರೆ ಎಷ್ಟು ಪ್ರಪಂಚಕ್ಕೆ ಹೇಳೋದು 8 to 9 10 hours ವರ್ಕು, ಬಾಕಿ 14 hours ಏನು ಗುಡ್ಡೆ ಆಗ್ತಾ ಇದ್ದಾರೆ ಅಲ್ವಾ, ಒಂದು ನಿದ್ದೆಗಂತ ಇಷ್ಟು. ಸೊ ಜನರು ಎಫರ್ಟ್ ಹಾಕಬೇಕು. ಆ ಒಂದು 1 hour ಟೈಮ್ ಸ್ಪೆಂಡ್ ಮಾಡಿದ್ರು ಪರ್ ಡೇ, ನಾವು ಹೇಳ್ದಂಗೆ ಫಾಲೋ ಮಾಡಿದ್ರೆ ದೇ ಕ್ಯಾನ್ ಚೇಂಜ್, ದೇ ಕ್ಯಾನ್ ಲೀಡ್ ದಿಸ್ ಲೈಫು. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಇನ್ನೊಂದು ನಾನು ಕೇಳ್ಬೇಕು, ಈ ಮಗನ ವಿಚಾರದಲ್ಲಿ, ಈ ಬೇರೆ ಪೇರೆಂಟ್ಸ್ ಅಲ್ಲಿ ಇರ್ತಾರೆ, ಈ 3 ವರ್ಷ ಆಯ್ತು ಅಂತ ಅಂದಾಕ್ಷಣ ಅವ್ರನ್ನ KG ಹಾಕಬೇಕು, ಬೇರೆ ಸ್ಕೂಲ್ಗೆ ಹಾಕಬೇಕು, ಕಂಪ್ಲೀಟ್ ಅವ್ರನ್ನ ಚೈಲ್ಡ್ಹುಡ್ನೇ ಕಿತ್ಕೊಂಡ್ಬಿಡ್ತೀವಿ ನಾವು. ಎಕ್ಸಾಕ್ಟ್ಲಿ ವೆರಿ ಟ್ರೂ. ಪರ್ಸೆಂಟೇಜ್ ಕಿತ್ಕೊಳ್ಳೋದಲ್ಲ, ಕಂಪ್ಲೀಟ್ ಕಿತ್ಕೊಳ್ಳೋದು. ನಾವು ಓದ್ತಾ ಇದ್ದಂಥ ಟೈಮಲ್ಲಿ ಇದ್ದಂತಹ ಚೈಲ್ಡ್ಹುಡ್ ಬೇರೆ ಇತ್ತು, ಈಗ ಆಗ್ತಿರುವಂತಹ ಚೈಲ್ಡ್ಹುಡ್ಡೇ ಬೇರೆ. ಅದು ಫ್ಯೂಚರ್ಲಿ ಯಾವ ರೀತಿ ಹೊಡೆತ ಕೊಡುತ್ತೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ವೆರಿ ಪವರ್ಫುಲ್ ಕ್ವಶನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಮಕ್ಕಳ ಥರ ಬೆಳೆಸ್ತಾ ಇಲ್ಲ, ಮಕ್ಕಳನ್ನ ಫ್ಯೂಚರಿಗೆ ಒಂದು ವೇಸ್ಟ್ ಜಂಕಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗಿನ ಕೆಲವು ಜನ್ರೇಷನ್ನವರು. ಏನೋ ಅಂದ್ಕೊಂಡಿದ್ದಾರೆ, ದುಡ್ಡಲ್ಲಿ ನಾನು ಆಟ ಆಡ್ಬಿಡ್ತೀನಿ, ಮಕ್ಕಳಿಗೆ ಏನೋ ನಾನು ತುಂಬ ಸಂಪಾದನೆ ಮಾಡಿಬಿಟ್ಟು ಅವ್ರ ಲೈಫ್ ಸೆಕ್ಯೂರ್ ಮಾಡಿಬಿಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಆ ಪೇರೆಂಟ್ಸ್ ಲೈಫೇ ಸೆಕ್ಯೂರ್ ಇಲ್ಲ. ಟ್ರಂಪ್ ಒಂದು ಸಿಗ್ನೇಚರ್ ಹಾಕಿದರೆ ಅವರು ಲೈಫೇ ಇಲ್ಲ ಅವರಿಗೆ. ಅಂಥ ಪೇರೆಂಟ್ಸು ಕೂತ್ಕೊಂಡು ಮಕ್ಕಳದ್ದು ಪ್ಲ್ಯಾನಿಂಗಲ್ಲಿ ಕೂತಿದ್ದಾರೆ. ನಾನು ಹೇಳೋದಾದರೆ, ಮಕ್ಕಳಿಗೆ ಪಾಠ ಹೇಳ್ಕೊಡಿ, ಮನೆಯಲ್ಲಿ ಕಲಿಸಿ ಅವರಿಗೆ. ಹೋಮ್ ಸ್ಕೂಲಿಂಗ್, ಅಯ್ಯೋ ಏನು ಸ್ಕೂಲಿಗೆ ಅಗೇನ್ಸ್ಟ್. ನಾನು ಹೇಳೋದು, ಸ್ಕೂಲಲ್ಲಿ ಕೆಲವು ವಿಚಾರ, ಈಗ ಸ್ಕೂಲಲ್ಲಿ ಲೆಟ್ ದೆಮ್ ಸ್ಟಾರ್ಟ್ ಟೀಚಿಂಗ್ ಅಬೌಟ್ ಹೆಲ್ತ್, ಡಯಟ್ ಏನು, ಹೆಲ್ತ್ ಏನು, ವೆಲ್ತ್ ಏನು, ರಿಲೇಷನ್ಶಿಪ್ ಏನು, ಸ್ಪಿರಿಚುಯಾಲಿಟಿ ಏನು, ಚಾರಿಟಿ ಅಂದರೆ ಏನು, ಬಿಸ್ನೆಸ್ ಅಂದರೆ ಏನು, ಕೆರಿಯರ್ ಏನು, ಇದೆಲ್ಲ ಯಾವುದು ಹೇಳ್ಕೊಡಲ್ಲ. ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೊಡೋದೇ ಇಲ್ಲ, ಯಾವುದು ಕೊಡಲ್ಲ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೆಲವು ಸ್ಕೂಲ್ಸಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾನು ಹೇಳೋದಾದರೆ, ಈಗ ನಿನ್ನೆ ನಾನು ನನ್ನ ಮಗನ ಒಂದು ಮರ ಕತ್ಸ್ತಾ ಇದ್ದೆ, ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನಾನು ನನ್ನ ಕೊಲೀಗ್ಸ್ ನಿಂತ್ಕೊಂಡು ಮರ ಕತ್ತಬೇಕಾದ್ರೆ
ಇವನು ಹತ್ಬಿಟ್ಟಿದ್ದಾನೆ ಮರಕ್ಕೆ, ಒಂದು ಒಳ್ಳೆ ಬ್ಯೂಟಿಫುಲ್ ದೊಡ್ಡ ಮರ. ಒಬ್ಬರು ಕುಂಟ್ಕೊಂಡು ಬಂದರು, ಸ್ವಲ್ಪ ಸೀನಿಯರ್ ಸಿಟಿಸನು. ಬಂದಾಗ ಒಂದು ಸತಿ ನನ್ನ ನೋಡಿದ್ರು, ಒಂದು ಸತಿ ಮಗುನ ನೋಡಿದ್ರು, ಇನ್ನೊಂದು ಸತಿ ನನ್ನ ನೋಡಿದ್ರು. ನಾನು ಅಂದ್ಕೊಂಡೆ ಬಂದ್ಬಿಟ್ಟು ಈಗ ಶಬಾಷ್, ಮಗುನ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದೆ ಅಂತ. ಅಲ್ಲಪ್ಪ, ಹಿಂಗೆ ಹತ್ತಿದ್ರೆ ಹೆಂಗೆ ಕತೆ? ಅಪ್ಪ ನೀನು ಇಳಿಯಪ್ಪ, ಮರದಲ್ಲಿ ಹಾವು ಇದೆ ಅಂತ. ಎಷ್ಟು ಕೋಪ! ಇದಲ್ಲ, ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದೆ, ನಮ್ಮ ಒಂದು ಅಜ್ಜಿ ಬಂದ್ಬಿಟ್ಟು ಹಂಗೆ ಬೈದರು, ಹಾವಿದೆ ಅಂತ. ನಮ್ಮ ಚಿಕ್ಕ ಮಕ್ಕಳಿಗೆ ಮರದಲ್ಲಿ ಹಾವಿದೆ ಅಂತ ಹೇಳಿದ್ರೆ ಅವ್ರು ನಾಳೆ ದಿವಸ ಮರ ಇಟ್ಕೊಳ್ತಾರ, ಕಡ್ದು ಬಿಸಾಕ್ತಾರೆ. ಹಾವಿರೋ ಮರ ನಮಗೆ ಬೇಡ ಅಂತ. ಹಾವು ಬಗ್ಗೆ ಎಜುಕೇಟ್ ಮಾಡಲಿ, ಪಕ್ಷಿಗಳ ಬಗ್ಗೆ ಎಜುಕೇಟ್ ಮಾಡಲಿ. ಮರಕ್ಕೆ ಒಂದು ಜೀವ ಇದೆ. ನನ್ನ ಕೋಟಿ ಸಾಲದಿಂದ ರಿಕವರ್ ಆಗಿದ್ದು ನನ್ನ ಮರಗಳಿಂದ. ಕಾಡು ಒಳಗಡೆ ಹೋಗಿ ಬೇರ್ಫುಟ್ ಹೋಗಿ ಕೂತ್ಕೊಂಡು ರೀಸೆಟ್ ಮಾಡಿಕೊಂಡು ಬಂದು ತುಂಬ ಮ್ಯಾಜಿಕಲ್ ಸ್ಟೋರೀಸ್ ಇದೆ. ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ? ಬರೀ ಬೇಡ ಆ ಒಂದು ಸೀನಿಯರ್. ಐ ಹ್ಯಾವ್ ಗುಡ್ ರೆಸ್ಪೆಕ್ಟ್ ಫಾರ್ ಪೀಪಲ್, ಬಟ್ ಅವೇರ್ನೆಸ್ ಇಲ್ಲ. ಈ ಥರ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ನಾಳೆ ದಿವಸ ಮಕ್ಳು ಬಂದು ಸಿಗರೇಟು ಹೊಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳಲ್ಲ, ಸುಮ್ಮನೆ ಇರ್ತಾರೆ. ಎಲ್ಲರೂ ಮಾಡ್ತಾರೆ, ಮಕ್ಕಳು ಮಾಡಲಿ ಅಂತ. ಬಟ್ ಮರ ಕತ್ತಾಗ ಬಂದ್ಬಿಟ್ಟು ಬೈತಾರೆ. ಈ ಥರ ಸೊಸೈಟಿ ಬಿಲ್ಡ್ ಆಗ್ತಾ ಇದೆ. ಅದನ್ನ ರಿವರ್ಸ್ ಮಾಡೋಕ್ಕೆ ನನ್ನ ಒಂದು ನೇಚರ್ ಪ್ರಿನರ್ ಜರ್ನಿ. ರೀಸೆಂಟಾಗಿ ಒಬ್ಬರು ಬಂದಿದ್ದರು, ನಮ್ಮ ಒಲಿಂಪಿಕ್ಸ್ ಹಾಕಿ ಇಂಡಿಯನ್ ಟೀಮಿಗೆ ಕೋಚ್, ನಮ್ಮ ಕೊಡಗಲ್ಲಿರುವ 5 ಪ್ಲೇಸಿಗೆ ಕೋಚ್ ಮಾಡಿದ್ದಾರೆ. ಸೊ ಇವರು ಕೂಡ ನಮ್ಮ ಕೋಚಿಂಗಿಗೆ ಬಂದಿದ್ದರು. ಫಾರೆಸ್ಟ್ ಒಳಗಡೆ ಹೋಗಿ ಸಿಲೋಥೆರಪಿ ಅಂತೆಲ್ಲ ಮಾಡಿದ್ವಿ. ಅವ್ರ ಮಗಳು ಆಲ್ಮೋಸ್ಟ್ 6,000 ಶೋಸ್ ಮಾಡಿದ್ದಾರೆ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ. ಬಿಗ್ಗೆಸ್ಟ್ MC, ಎನರ್ಜಿ ಕ್ವೀನ್ ಅಂತ ಹೇಳ್ತಾರೆ. ಅಂಥ ಒಂದು ಫ್ಯಾಮ್ಲಿ, ಪ್ಲಸ್ ಅವರ ಹಸ್ಬೆಂಡ್ ಕಮಾಂಡರ್. ಬಟ್ ಇವ್ರು ಯಾರಿಗೂ ನೇಚರ್ ಕನೆಕ್ಷನ್ ಇರಲಿಲ್ಲ. 29 ವರ್ಷ ಆದಮೇಲೆ ಎಲ್ಲರೂ ಒಟ್ಟಿಗೆ ಬಂದು ನಮ್ಮ ಕಾಡಿನ ಒಂದು ಕೆರೆಯಲ್ಲಿ ಸ್ನಾನ ಮಾಡಿ ಈಜಿ ನೇಚರ್ ಕನೆಕ್ಟ್ ಮಾಡಿಕೊಂಡು ಬೆಟ್ಟ ಕರ್ಕೊಂಡು ಹೋಗಿ ಅವ್ರನ್ನ ಕೂರಿಸಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿಸಿ ಅವ್ರು ಹೇಳಿದ್ರು, ನಮ್ಮ ಲೈಫೇ ಚೇಂಜ್ ಆಗ್ತಾ ಇದೆ, ನೇಚರೇ ನಮ್ಮನ್ನ ಕರ್ಸ್ಕೊಂಡಿದ್ದು.